ಫ್ರೆಂಡ್ಸ್ ಡೇ ಅಂತ ಕಾಂಪಿಟೇಷನ್ ಮಾಡ್ತೀವಿ. ಆ ಕಾಂಪಿಟೇಷನಲ್ಲಿ ಭಾಗವಹಿಸಿದವರಿಗೆ ನಾವು ಪ್ರೈಸಸ್ಸನ್ನು ಕೊಡ್ತೀವಿ. ಬಟ್ ಈ ಸಲ ಯುವದವರು ನಮ್ಮ ಶಾಲೆಯನ್ನು ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಲೆವೆಲಲ್ಲಿ ಗುರುತು ಹಿಡಿದ್ರು. ಹೊಂಗಿರಣ ಫೈನಾನ್ಸ್ 400 ಶಾಲೆ ಬಂದಿದ್ದು. ಆ ಶಾಲೆಯಲ್ಲಿ ನಮ್ಮದು ಒಂದು ಕಲಾಶಾಲೆ ಗುರುತು ಹಿಡಿದು ಈ ಮಕ್ಕಳನ್ನು ಕಾಂಪಿಟೇಷನ್ಗೆ ಇವತ್ತು ಅದರ ಒಂದು ಬಹುಮಾನ ವಿತರಣೆ. ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಿದ್ದೆ, ಯಾರು ಕೆಮ್ಮಬೇಡಿ, ನೆಗಡಿ ಮಾಡ್ಕೋಬೇಡಿ, ಮಾಡ್ಕೊಂಡ್ರೆ ಮಾಸ್ಕ್ ಹಾಕೊಂಬನ್ನಿ, ಇಲ್ಲ ಅಂದರೆ ನಾನು ಪಲ್ಮನರಿ ಡಾಕ್ಟರ್ನ ಕರೆಸಿ ಇಂಜೆಕ್ಷನ್ ಕೊಡಿಸ್ತೀನಿ ಅಂತ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೆ ಮಕ್ಕಳು. ಬಟ್ ಇವತ್ತು ನಿಜ ಆಯಿತು. ಬಟ್ ಯಾರು ಹೆದರಬೇಡಿ, ಇಂಜೆಕ್ಷನ್ ಕೊಡೋಕ್ಕೆ ಬಂದಿಲ್ಲ, ನಿಮಗೆಲ್ಲ ಬಹುಮಾನ ಕೊಡೋಕ್ಕೆ ಬಂದಿದ್ದಾರೆ. ಯಾವಾಗಲೂ ಯಾವುದೇ ಕಾರ್ಯಕ್ರಮವನ್ನು ದೇವರ ಸ್ತುತಿಯಿಂದ ಪ್ರಾರಂಭಿಸೋದು ವಾಡಿಕೆ. ಈಗ ಒಂದು ಸರಸ್ವತಿ ದೇವಿಯ ಒಂದು ಶ್ಲೋಕದಿಂದ ನಾವು ಆರಂಭಿಸೋಣ. ಯಾವಂದೇನು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾನ್ವಿತಾ ಯಾ ವೀಣಾಭರದಂಡ ಮಂಡಿತಕರೋ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವೈ ಸದಾ ಪೋಷಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾತ್ಯಾಪಃ. ಧನ್ಯವಾದಗಳು. ಎಲ್ಲ ಮಕ್ಕಳಿಗೂ ಆ ಸರಸ್ವತಿ ದೇವಿ ಅನುಗ್ರಹಿಸಲಿ. ಮತ್ತು ನಾನು ಒಂದು ನಿಮ್ಮನ್ನೆಲ್ಲರನ್ನೂ ಕೋರ್ಕೊಳ್ಳೋದೇನು ಅಂತಂದರೆ, ಪ್ರತಿಯೊಬ್ಬರಿಗೂ ಬಹುಮಾನ ಸಿಗಲಿಕ್ಕಿಲ್ಲ. ಆದರೆ ನಿಮಗೆ ಒಂದು ಹೆಮ್ಮೆಯ ವಿಷಯ ಏನಂತಂದರೆ, ಅಂತಹ ಒಂದು 400 ಶಾಲೆಯ ಮಕ್ಕಳಲ್ಲಿ ನೀವು ಒಬ್ಬರು ಭಾಗವಹಿಸಿದ್ದು ಒಂದು ಹೆಮ್ಮೆಯ ವಿಷಯ ಅಂತ ತಿಳ್ಕೊಂಡು ಖುಷಿ ಪಡಬೇಕು. ಗೆದ್ದವರು ನನಗೆ ಸಿಕ್ತು ಅನ್ನೋ ಬೀಗುವ ಪ್ರಮೇಯ ಇಲ್ಲ. ಗೆದ್ದವರು ಇನ್ನೂ ಮುಂದೆ ಹೋಗಬೇಕು. ಯಾರಿಗೆ ಸಿಕ್ಕಿಲ್ಲ ಅನ್ನೋರು ಏನು ತಪ್ಪಿದೆ ನನ್ನಲ್ಲಿ, ಏನನ್ನ ತಿದ್ದುಕೊಳ್ಬೇಕು ಅನ್ನೋದನ್ನ ಕಂಡುಕೊಂಡು ಮತ್ತೆ ಮತ್ತೊಮ್ಮೆ ಪ್ರಯತ್ನ ಮಾಡಬೇಕು. ಅದನ್ನು ನಾನು ಕೇಳ್ಕೊಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಮೋಹನ್ ಜೆ ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದಂತಹ ಶ್ವಾಸಕೋಶ ತಜ್ಞರು. ಇವರು ನನ್ನ ಸೇವಿಯರ್ ಅಂತ ಹೇಳ್ಬೋದು. ನಾನು ಅವ್ರ ಕ್ಲಿನಿಕ್ಗೆ ಹೋಗಿದ್ದು ಈ ಒಂದು ಡಸ್ಟ್ ಅಲರ್ಜಿಯಿಂದ. ಆ್ಯಂಡ್ ಅವ್ರು ಎಷ್ಟು ಸಹೃದಯ ಅಂತಂದರೆ, ನನ್ನ ಪ್ರತಿಯೊಂದು ಮಾತನ್ನು ಅವರು ಆಲಿಸಿ ನನಗೆ ಅವರು ಟ್ರೀಟ್ಮೆಂಟ್ ಕೊಟ್ಟು ಈಗ ನಾನು ಇಷ್ಟೊಂದು ಬೆಟ್ಟಕ್ಕೆ ಬರುವಂತೆ ಆಗಿದ್ದಾರೆ. ಹಾಗೆ ಅವರು ಸಹೃದಯ ಕೂಡ ತಮ್ಮ ಒಂದು ಅಮೂಲ್ಯ ಸಮಯವನ್ನು ನಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಕೋರ್ತೀನಿ. ನಾನು ಡಾಕ್ಟರ್ ಮೋಹನ್ ಅವರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ದೀಪವನ್ನು ಬೆಳಗಿ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. असतो मा सद्गमया तमसो मा ज्योतिर्गमया
ಎಲ್ರಿಗೂ ನಮಸ್ಕಾರ. ನಾನು ಮೇಡಮ್ಗೆ ಧನ್ಯವಾದಗಳಿಗೆ ಹೇಳ್ತೀನಿ. ಸೊ ನಾವು ಅಪರೂಪ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದು ಟೈಮ್ ಫಂಕ್ಷನ್ ಇರುತ್ತೆ. ಸೊ ಇಟ್ಸ್ ಲೈಕ್ ತುಂಬ ಖುಷಿ ಆಗುತ್ತೆ. ಸೊ ಈ ಥರ ಪ್ರತಿಭೆಗಳು ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ಸೊ ಆ್ಯಂಡ್ ಮೇಡಮ್ ಸೊ ಎಲ್ಲ ಏಜಲ್ಲೂ ಡಿಫ್ರೆಂಟ್ ಆಗಿ ಅವರು ಕ್ರಿಯೇಟಿವಿಟಿಗೆ ಅವರು ಕಷ್ಟಪಟ್ಟು ಡನ್ ದೇರ್ ಬೆಸ್ಟ್ ಆ್ಯಂಡ್ ಅವಾರ್ಡ್ಸ್ ಸಿಕ್ಕಿದೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ. ಸೊ ಸರ್ಪ್ರೈಸ್ ಅಂದರೆ ಆರ್ಟಿಸ್ಟ್ ಪ್ರೊಫೆಷನಲ್ ಆ್ಯಂಡ್ ನಿಮ್ಮ ಪೇಂಟಿಂಗ್ಸ್ ಎಲ್ಲ ನೋಡಬೇಕಾದ್ರೆ ನಮ್ಮ ಡೆಫಿನೆಟ್ಲಿ ಆಗ ವರ್ಕಿಂಗ್ ವುಮೆನ್ ಕಾನ್ಸೆಪ್ಟಲ್ಲಿ ಇರಲಿಲ್ಲ. ಅವರು ಹಾಗೆ ನಾವು ಈ ಥರ ಇದು ಚಿಕ್ಕ ಹುಡುಗರಿದ್ದಾಗ ನಮ್ಮನ್ನ ಅವರ ಪೇಂಟಿಂಗ್ ಕ್ಲಾಸ್ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ಕೊಟ್ಬಿಟ್ಟು ವರ್ಕೌಟ್ ಅದು ಪೇಂಟಿಂಗ್ ಅಂಡ್ ಕಂಪೇರ್. ಸೊ ಎಂಬೋಸಿಂಗ್ ಇರ್ಬೋದು, ಪೇಂಟಿಂಗ್ ಆನ್ ದ ಗ್ಲಾಸ್ ಇರ್ಬೋದು, ಅಥವಾ ಆಯಿಲ್ ಪೇಂಟಿಂಗ್ ಇರ್ಬೋದು. ಸೊ ಶಿ ಹ್ಯಾಡ್ ಮೇಡ್ ಅ ಹ್ಯಾಬಿಟ್ ದಟ್ ಯಾವುದೇ ಮನೆಯಲ್ಲಿ ಫಂಕ್ಷನ್ ಆದರೂ ಕೂಡ ಶಿ ಯೂಸ್ ಟು ಕೀಪ್ ಹರ್ ಓನ್ ಆರ್ಟ್ ಆಸ್ ಎ ಗಿಫ್ಟ್ ಟು ದ ರಿಲೇಟಿವ್ಸ್. ನಮ್ಮ ರಿಲೇಟಿವ್ಸ್ಗಳು ಯಾವ ಮನೆಗೆ ಹೋದ್ರು ನಮ್ಮ ಅಮ್ಮ ಅವರ ಒಂದು ಆರ್ಟ್ ಇದ್ದೇ ಇರ್ತದೆ. ಸಂತೋಷದ ಈ ಸೈಡ್ ಮಾಡಿದ್ದಾರೆ ನಮಗೆ. ಅಂದ್ರೆ ಮೋಸ್ಟ್ಲಿ ಅವ್ರಿಗೆ ಪಾಪ ಆಗ ಚಾನ್ಸ್ ಇದ್ದೀರಿ, ಇನ್ನೂ ಅವರ ಮಕ್ಕಳುಗಳು ಇನ್ನೂ ಪಾಪ ಟ್ಯಾಲೆಂಟ್ ಇತ್ತು. ಸೊ ಹೌ ಮಚ್ ಮೇ ಬಿ ಅರೌಂಡ್ 95-96 ಆಗ ಸೊ ಸ್ವಲ್ಪ ನಾಸ್ಟಾಲ್ಜಿಕ್ ಫೀಲಿಂಗ್ ಇರುತ್ತೆ ನಮಗೆ ಬರ್ತಾರೆ ನೋಡ್ಬೋದು. ಸೊ ಮಕ್ಕಳಿಗೆ ಇನ್ಸ್ಪಿರೇಷನಲ್ ಅಂತ ಇಲ್ಲ, ನಿಮ್ಮ 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 ಏನ್ ಟ್ಯಾಲೆಂಟ್ ಇರುತ್ತೆ ಅದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ನಿಮ್ಮ ಕ್ಲಾಸ್ ಅಲ್ಲಿ ನಿಮ್ಮ ಟೀಚರ್ಸ್ಗಳು ಮಾತಾಡ್ಬೇಕಾದ್ರೆ ನಿಮ್ಮದೇ ಆದ ಇಂಟ್ರೆಸ್ಟಿಂಗ್ ಟಾಪಿಕ್ಗಳು ಅವರು ಹೇಳ್ತಾ ಇರ್ತಾರೆ. ಎಲ್ಲಾ ಟೀಚರ್ಸ್ ಎಲ್ಲರೂ ಹೇಳೋದಕ್ಕಾಗಲ್ಲ. ಸೊ ಒಬ್ಬೊಬ್ಬರು ಟೀಚರ್ಸ್ಗಳು ಹೇಳಿದಾಗ ನಿಮ್ಮ ಇಂಟ್ರೆಸ್ಟ್ ಯಾವ್ದು ಅಂತ ನಿಮ್ಗೆ ಅದು ಕಾಣಿಸ್ತಾ ಹೋಗ್ತಿರ್ತದೆ. ಸೊ ಡೋಂಟ್ ಗೋ ಇನ್ ಸರ್ಚ್ ಆಫ್ ದಟ್ ಪ್ಯಾಷನ್, ನಿಮ್ಗೆ ಅದು ಗೊತ್ತಾಗ್ತದೆ. ಸೊ ಬೈ ದ ಟೈಮ್ ಯು ರೀಚ್ ಸರ್ಟನ್ ಏಜ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಐ ಆಮ್ ಗುಡ್ ಇನ್ certain subject and good in terms of art. So and art is a different one. So nobody can take it forcefully or nಮಗೆ ಬರಲೇಬೇಕು ಅಂತ. ಇಟ್ಸ್ ಎ ಗಿಫ್ಟ್. ಸೊ ಯಾರು ಬೇಕಾದ್ರೂ ಡಾಕ್ಟರ್ ಆಗ್ಬೋದು, ಯಾರು ಬೇಕಾದ್ರೂ ಇಂಜಿನಿಯರ್ ಆಗ್ಬೋದು, ಎಲ್ಲರೂ ಸ್ಟಾರ್ಟ್ ಆಗ್ಬೋದು. ದಟ್ ಈಸ್ ದ ಬ್ಯೂಟಿ ಆಫ್ ಸೊ ಎವ್ರಿಥಿಂಗ್ ಇಸ್ ಅನ್ ಆರ್ಟ್. ಪೇಂಟಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು. It's an art. It's not like it's not by the God. So you are blessed to have that talent in you and keep exploring it. Your main function ಬೇರೆ ಆಗ್ಬೋದು ಮುಂದೆ, ಬಟ್ ಆಲ್ವೇಸ್ ನಿಮ್ಮ ಆರ್ಟ್ ಏನಿದೆ ಅದನ್ನ ನೀವು ಕಂಟಿನ್ಯೂ ಮಾಡಿ. ಸೊ ಇಟ್ ವಿಲ್ ಆಲ್ವೇಸ್ ಗಿವ್ ಯು ಪೀಸ್ ಅಂಡ್ ಆಲ್ಟರ್ನೇಟ್ ಯುವರ್ ಮೈಂಡ್. ಅಂಡ್ ಅದರಿಂದ ನಿಮ್ಮ ಮೇನ್ ಪ್ರೊಫೆಷನ್ ಕೂಡ ಇನ್ನೂ ಚೆನ್ನಾಗಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಧನ್ಯವಾದಗಳು ಮತ್ತೊಮ್ಮೆ. Thank you, ma'am. Thank you so much, Doctor. ನೋಡಿ, ಯಾವಾಗಲೂ ನಾನು ಯಾವಾಗಲೂ ಹೇಳ್ತಿರ್ತಿದ್ದೆ, ಸ್ಟ್ರೆಸ್ ಬಸ್ಟರ್ ಪ್ರೋಗ್ರಾಮ್ಸ್ಗಳನ್ನ ನಾವು ಕಂಪನೀಸಲ್ಲಿ ಮತ್ತೆ ಈ ಥರ ಡಾಕ್ಟರ್ಸ್ಗೆ ಪೇಷಂಟ್ಸ್ಗೆ ಮಾಡ್ತಾ ಇರ್ತೀವಿ. ಯಾವಾಗಲೂ ನಿಮಗೆ ಪೇಷಂಟ್ಸ್ ಬರ್ತಾರೆ, ಅಲ್ಲಿ ನೋವು ಇಲ್ಲಿ ನೋವು ಅಂದರೆ ಯಾವಾಗಲೂ ಅದೇ ಸರ್ಕಲಲ್ಲಿ ಸುತ್ತಾ ಇರಬೇಕಾದ್ರೆ ಎಲ್ಲರೂ ಒಂದು ಮಾತನಿಗೆ ಆಗಲೇಬೇಕು. ಸೊ ಇವಾಗ ನೀವೇ ಹೇಳಿದ್ರಿ, ಅಂದರೆ ನೀವು ರಿಕಾರ್ಡ್ ಯುವರ್ ಮದರ್ಸ್ ಪೇಂಟಿಂಗ್ಸ್ ಅಂಡ್ ಹರ್ ನಾಸ್ಟಾಲ್ಜಿಕ್, ಅಂದರೆ ಅದು ಒಂಥರ ಎಲ್ಲೋ ಒಂದು ಸೌಂಡನ್ನ ಕನೆಕ್ಟ್ ಆಗುತ್ತೆ. ನೀವು ಅದ್ರ ಜೊತೆ ಮಾತಾಡ್ತೀರಾ. ಕರೆಕ್ಟು ನೀವು ಹೇಳಿದ್ದು, ಅಂದರೆ ಯಾರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಓದ್ಬೋದು, ಸಿ ಆಗ್ಬೋದು, ಎವ್ರಿಥಿಂಗ್ ಇಸ್ ಫೈನ್. ಆದರೆ ಇಮೋಷನಲಿ ವಾಸಿ ಮಾಡಿ ನಮಗೆ ಒಂದು ಜೀವನ ಕೊಡ್ತೀರಾ. ಸೊ ಹಾಗಾಗಿ ನಿಮಗೆ ತುಂಬ ಒಳ್ಳೆಯ ಧನ್ಯವಾದಗಳನ್ನು ಕೊಡ್ತೀನಿ. ಅದೇ ರೀತಿ ಪೋಷಕರು ಪ್ರತಿದಿನ ಬಂದು ಮಕ್ಕಳನ್ನ ಇಲ್ಲಿ ಬಂದು 2 ತಾಸು ಕೂತು ತಮ್ಮ ತಮ್ಮನ್ನ ಹುಡುಗಾಡಿ ಹಂಚ್ತಾರಲ್ಲ, ಅದು ಒಂದು ಖುಷಿಯೇ. ನಿಮ್ಮಗೂ ಕೂಡ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಪುಟ್ಟ ಮಕ್ಕಳು ಆ ಒಂದು ಕಣ್ಣಲ್ಲಿ ಅಂಬಿಸಿ ನೋಡ್ತಾರೆ.
ಒಂದು ಶೋನ ಸಿಂಪಲ್ ಇಂಟ್ರೈನ್ ಮಾಡ್ತಾರೆ. ಮತ್ತೆ ನನ್ನ ಮಗ ಅಚ್ಚಲ್ಲ, ಅವನು ತನ್ನ ಹೆಕ್ಟಿಕ್ ಶೆಡ್ಯೂಲ್ ನಿಮಗೆ ಗೊತ್ತಿದೆ ಎಷ್ಟು ಹೆಕ್ಟಿಕ್ ಇರುತ್ತೆ ಅಂತ, ಆದರೂ ಕೂಡ ಅಮ್ಮನ ಬೆನ್ನೆಲುಬಾಗಿ ನಿಲ್ತಾನೆ ಪ್ರತಿಯೊಂದರಲ್ಲೂ. ಅವನು ಇರೋದಕ್ಕೆ ನನಗೆ ಪ್ರತಿಯೊಂದು ಕೆಲಸವನ್ನು ಸರಾಗವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮಾರ್ಚು ಸಿಕ್ಕಾಪಟ್ಟೆ ಬಿಸಿ ಆದರೂ ಕೂಡ ಆಯ್ತಮ್ಮ ನಾನು ನಿನಗಾಗಿ ಮಾಡ್ತೀನಿ ಅಂತ ಅವನಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಜ್ಜ. ಹಾಗೆ ನಮ್ಮ ಮನೆಯಲ್ಲಿ ಅವರು ಯಾವ ಪ್ರೋಗ್ರಾಮನ್ನು ಕಾಣಿಸ್ಕೊಳ್ಳೋದಿಲ್ಲ. ಹಿ ಈಸ್ ಆಲ್ವೇಸ್ ಬಿಹೈಂಡ್ ದ ಸ್ಕ್ರೀನ್. ನನಗೆ ವಿಶ್ ಕೂಡ ಅವ್ರು ಮಾಡಿದ್ದು ವಾಟ್ಸಪ್ಪಲ್ಲಿ, ಹ್ಯಾಪಿ ಬರ್ಡೇ ವಿಶ್ ಯು ವಿದ್ಯಾ, ದಟ್ಸ್ ಆಲ್ ಹಿ ಡಿಡ್. ಬಟ್ ಮನಸ್ಸೊಳಗೆ ಅದಿರುತ್ತೆ, ಈಸ್ ನಾಟ್ ಎಕ್ಸ್ಪ್ರೆಸಿವ್. ಬಟ್ ಅವರು ನನಗೆ ಇಷ್ಟೊಂದು ಅನುಕೂಲ ಮಾಡಿಕೊಟ್ಟಂಥ ನನ್ನ ಯಜಮಾನರಾದ ಸತ್ಯನಾರಾಯಣ ಪ್ರಸಾದ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಚೆನ್ನಾಗಿ ಅನಿಸಿಕೊಳ್ಳಬೇಕಾಗಿ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವ ಹಂತವಾಗಿದೆ. ಡಾಕ್ಟರ್, ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಐ ವಿಲ್ ಗಿವ್ ಯು ಅರ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹೇಳ್ಬಿಡಿ ಐ ಅಟೆಂಡ್ ದ ಪೇಷಂಟ್ಸ್ ಅಂತ ಹೇಳಿ. ಅವರು ಬರ್ಡ್ಸ್ ಇಲ್ಲಿ ನಾಗರಬಾವಿ BA ಕಾಂಪ್ಲೆಕ್ಸ್ ಇದೆಯಲ್ಲ, ನಾನು ಇದು ಪ್ರಮೋಷನ್ ಅಂತ ತಿಳ್ಕೊಬೇಡಿ. ಬಟ್ ಯಾರಿಗೆ ಏನೇ ಒಂದು ಶ್ವಾಸಕೋಶದ ಪ್ರಾಬ್ಲಮ್ ಅಥವಾ ಕೆಮ್ಮು, ಕಂಟಿನ್ಯೂಸ್ ಕೆಮ್ಮು, ಜ್ವರ ಈ ಥರ ಬರ್ತಾ ಇದ್ರೆ, ಈಗ ವಸಂತ ಕಳಿಸ್ಕೊಂಡ ಸೊ ಆಗಿದ್ದಾಗ ದಯವಿಟ್ಟು ಕಾಣಿ. ಯಾಕಂದರೆ ನಾವು ಅದನ್ನು ರಿಫ್ಲೆಕ್ಟ್ ಮಾಡೋದು ಅಲ್ಲ, ಅದನ್ನು ಸರಿಪಡಿಸ್ಕೊಳ್ಳಿ. ಅದನ್ನು ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭ ಸಂಜೆ. ನಮಸ್ತೆ ಸರ್. ನಾನು ವಿನುತಾ ಅಂತ ಹೇಳಿ, ನಾನು NPS ಇಂಗ್ಲಿಷ್ ಶಾಲೆಯಲ್ಲಿ ಪ್ರೀ ಪ್ರೈಮರಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಟೀಚರ್ ಆಗಿ ಮಾತಾಡಲ್ಲ, ಪೇರೆಂಟ್ ಆಗಿ ಮಾತಾಡಕ್ಕೆ ಇಷ್ಟಪಡ್ತೇನೆ. ನಾನು ಟೀಚರ್ ಆಗಿದ್ದಿದ್ದೆ ಮಾತಾಡೋದು ನನ್ನ ಸ್ಟೂಡೆಂಟ್ಸ್ ಹತ್ರ. ಬಟ್ ಆಸ್ ಮದರ್, ಒಬ್ಬ ತಾಯಿಯಾಗಿ ನಾನು ಮಕ್ಕಳ ಬೆಳವಣಿಗೆ, ನನ್ನ ಸ್ಕೂಲಲ್ಲೂ ಮಕ್ಕಳ ಬೆಳವಣಿಗೆಯನ್ನು ನೋಡೋದು ನಮ್ಗೆ ಎಷ್ಟು ಖುಷಿ ಆಗುತ್ತೋ, ಅದೇ ರೀತಿ ಒಬ್ಬ ತಾಯಿಯಾಗಿ ಮಕ್ಕಳನ್ನ ಬೆಳವಣಿಗೆಯನ್ನ ನೋಡ್ಲಿಕ್ಕೆ ಅಷ್ಟೇ ಖುಷಿ ಆಗುತ್ತೆ. ಇವಾಗಿನ ಕಾಲದಲ್ಲಿ ಇರ್ಬೇಕು ಅಂತಂದ್ರೆ ಟೀಚರ್ಸ್ ಆಗಿ ಯಾರಾಗಲಿ ಅವ್ರ ಪರ್ಸನಲ್ ಲೈಫ್ ಸ್ಕೂಲಿಂದ ಆಗಲಿ ಅವ್ರ ಪ್ರೊಫೆಷನಲ್ ಲೈಫ್ ಇಂದ ಆಚೆ ಬಂದ್ಮೇಲೆ ಬರ್ಡೇ ಅನ್ನೋದು ಒಂದು ಸ್ಪೆಷಲ್ ಡೇ ಅಲ್ವಾ. ಆ ಸ್ಪೆಷಲ್ ಡೇ ದಿನ ಎಲ್ಲ ಹೊರಗಡೆ ಹೋಗಕ್ ಇಷ್ಟಪಡ್ತಾರೆ, ಫ್ಯಾಮಿಲಿ ಜೊತೆ, ಅಲ್ಲಿ ರೆಸಾರ್ಟ್ ಅಂತ, ಇಲ್ಲಿ ಪಬ್ ಅಂತ, ಅದು ಇದು ಅಂತ ಹೇಳಿ. ಬಟ್ heartfully I want to tell and wish Vidya ma'am wish you happy birthday, because birthday ದಿನ ಅವರು ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ನಮ್ಮ ಮಕ್ಕಳು ಚೆನ್ನಾಗಿ ಅವ್ರ ಲೈಫ್ ಅಲ್ಲಿ ಮುಂದುವರಲಿ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಆ ಬರ್ತ್ಡೇನ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಟೀಚರ್ಗೆ ಇನ್ಯಾವ ಗಿಫ್ಟ್ ಬೇಡ. ದಟ್ ವಾಸ್ ಐ ಬಿಲೀವ್ ಅಂಡ್ ಶಿ ಈಸ್ ಆಲ್ಸೋ ಬಿಲೀವಿಂಗ್. heartfelt wishes to you ma'am. I am so happy and glad for this day. So ಇನ್ನ ಪರ್ಸನಲಿ ಒಬ್ಬ ತಾಯಿಯಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನನ್ನ ಮಗಳು ಮನಸ್ವಿ ಇವಾಗ 2nd ಸ್ಟ್ಯಾಂಡರ್ಡ್, ಈಗ 6 months ಆಲ್ಮೋಸ್ಟ್ 6 months ಆಯ್ತು ಅವಳು ಜಾಯ್ನ್ ಆಗಿ. ಅವಳು ಸ್ಟಾರ್ಟಿಂಗ್ ಸ್ಕೂಲಲ್ಲಿ ಜಾಯ್ನ್ ಆದಾಗ ಆಕ್ಚುಲಿ ಚಿಕ್ಕ ಮಕ್ಕಳು ನರ್ಸರಿ LKG ಏನ್ ಮಾಡ್ತಾರೆ, ಕಲರಿಂಗ್ ಅಂದ್ರೆ ಅವ್ರು ತುಂಬಾ ಇಷ್ಟಪಡ್ತಾರೆ ಅಲ್ವಾ. ನೀವೆಲ್ಲ ಕಲರಿಂಗ್ ಇಷ್ಟಪಡ್ತೀವಿ, ಆದ್ರೆ ನನ್ನ ಮಗಳಿಗೆ ಕಲರಿಂಗ್ ಅಂದ್ರೆ ಶಿವಸ್ಕೈ ತುಂಬಾ ಅವಳು ವರ್ಷ ಫುಲ್ ಅವಳು ಕ್ರೇಔಟ್ಸ್ ಮುಟ್ಟಿಲ್ಲ. ದಿಸ್ ಇಸ್ ದ ರಿಯಲ್ ಫ್ಯಾಕ್ಟರ್ ಆಯ್ತಾ. ಬಟ್ ಅವಳು UKG ಬಂದ್ಮೇಲೆ ಶಿ ಸ್ಟಾರ್ಟೆಡ್ ಟು ಪುಟ್, ಬಿಕಾಸ್ ಆಫ್ ಫೋರ್ಸ್ ಮಾಡಿ ನೀನ್ ಮಾಡ್ಲೇಬೇಕು ಅಂತ. ಯಾಕಂದ್ರೆ ಎಲ್ಲ ಮಕ್ಕಳು ಮಾಡೋದು ನಮ್ಗೆ ಹೊಟ್ಟೆ ಮುಟ್ಟದೇ ಕಲರ್ ಲೈಫ್ ಇಷ್ಟಪಡ್ತೀವಲ್ಲ, ವೈ ಶಿ ಇಸ್ ಲೈಕ್ ದಟ್ ಅಂತ. ಬಟ್ ಬರ್ತಾ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್, ಕಾಂಪಿಟೇಷನ್ಸ್ ಎಲ್ಲ ನಡೀತಾ ಇರುತ್ತೆ. ಅದ್ರೊಳಗಡೆ ಅವಳು ಪಾರ್ಟಿಸಿಪೇಟ್ ಮಾಡಕ್ ಇಷ್ಟಪಟ್ಟು ಅಲ್ಲಿ ಕೂಡ ಡ್ರಾಯಿಂಗ್ ಕಾಂಪಿಟೇಷನ್ ಇಡ್ತಾ ಇದ್ರು. ಸೊ ಆ ಡ್ರಾಯಿಂಗ್ ಕಾಂಪಿಟೇಷನ್ ಏನಾಯ್ತು, ಅವ್ರ ಕ್ರಿಯೇಟಿವಿಟಿಯಿಂದ ಏನ್ ಬೇಕಾದ್ರೂ ಬರೀಬಹುದು. ಸೊ ಅವಳು ಕ್ರಿಸ್ಮಸ್ ಥೀಮ್ ಇಟ್ಕೊಂಡು ಶಿ ರೋಟ್ ಸ್ಯಾಂಟಾ ಕ್ಲಾಸ್, ಅವಳ ಏಜಿಗೆ ಏನ್ ಬರಬೇಕು ಅದನ್ನ ಬರೆದು. ಸೊ ಶಿ ವನ್ ಫಸ್ಟ್ ಪ್ರೈಸ್ ಇನ್ ದಟ್. ಒಂದು ಆಲ್ಮೋಸ್ಟ್ ಒಂದು 40-50 ಮಕ್ಕಳಲ್ಲಿ ಫಸ್ಟ್ ಪ್ರೈಸ್ ಶಿ ಗಾಟ್. ಅವಾಗಿಂದ ಶಿ ಸ್ಟಾರ್ಟೆಡ್ ಟು ಲವ್ ಡ್ರಾಯಿಂಗ್. ಸೊ ನಾನು ಅದೇ ಏಳನ ಇಟ್ಕೊಂಡು ಒಳ್ಳೆ ಡ್ರಾಯಿಂಗ್ ಕ್ಲಾಸಸ್ ಸರೌಂಡಿಂಗ್ ಅಲ್ಲಿ ಯಾವ್ದಿದೆ ಅಂತ ಆಲ್ಮೋಸ್ಟ್ 1 year ನಾನು ಹುಡುಕಿರ್ಬೋದು. ನಾನು ಮತ್ತೆ ಆದ್ಯ ಅಥವಾ ಅವರ ಮಮ್ಮಿನೂ ಇಲ್ಲೇ ಇದ್ದಾರೆ, ಇಬ್ರು ಕೂಡ ತುಂಬಾ ಹುಡುಕಿ
ಬಿಟ್ಟಿದೀವಿ. ಯಾಕಂದ್ರೆ ಡ್ರಾಯಿಂಗ್ ಅನ್ನೋದು ಇದಲ್ಲ, ಟೀಚಿಂಗ್ ಈಸ್ ಗುಡ್, ಬಟ್ ಅದ್ರದ್ದು ಎಳೆನ ಇಟ್ಕೊಂಡು ಪ್ರೊಫೆಷನಲಿ ಟೀಚಿಂಗ್ ಯಾರು ಮಾಡ್ತಾರೆ ದಟ್ ಐ ವಾಂಟೆಡ್. ಸೊ ಇವಾಗೆಲ್ಲ ಕಮರ್ಷಿಯಲ್ ಆಗಿರೋದ್ರಿಂದ ನನಗೆ ಇನ್ಡೆಪ್ತ್ ಆಗಿ ಯಾರು ಹೇಳ್ಕೊಡ್ತಾರೆ, ನನಗೆ ಪ್ರೋಗ್ರಾಮ್ ಅಲ್ಲಿ ನನ್ನ ಮಗಳು ಪಾರ್ಟಿಸಿಪೇಟ್ ಮಾಡಿ ಅವಳು ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬೇಕು, ನೋ, ಐ ನೆವರ್ ಎಕ್ಸ್ಪೆಕ್ಟ್ ದಟ್. ಲೆಟ್ ಹರ್ ಲರ್ನ್ ಫಸ್ಟ್. ಯಾವುದೇ ಆಗಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಅದು ಇಂಪಾರ್ಟೆಂಟ್. ನಾನು ಎಲ್ಲ ಮಕ್ಕಳಿಗೂ ಹೇಳೋದು ಅದೇ, ನೀವು ಆಲ್ ಆರ್ ವಿನ್ನರ್ಸ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ನನ್ ಮೆಡಲ್ ಇಲ್ಲ ಅಂತ ಯಾರು ಬೇಜಾರು ಮಾಡ್ತೀವಿ. ಎವ್ರಿ ವೀಕ್ ಯು ಆರ್ ಪ್ರಾಕ್ಟೀಸಿಂಗ್. ಒಂದು ಡಾನ್ಸ್ ಆಗಲಿ, ಒಂದು ಟೆಸ್ಟ್ ಆಗಲಿ, ಟೆಸ್ಟ್ ಅಲ್ಲಿ ಎಷ್ಟು ಸತಿ ಓದ್ತೀರಾ, ಎಷ್ಟು ಸತಿ ರಿವಿಷನ್ ಮಾಡ್ತೀರಾ, ದೆನ್ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಇನ್ ದ ಸೇಮ್ ವೇ ಡ್ರಾಯಿಂಗ್, ಮ್ಯೂಸಿಕ್, ಡಾನ್ಸ್ ಯಾವುದೇ ಆಗಲಿ, ನೀವು ಯಾವುದೇ ಕಲಿಬೇಕು ಅಂತಂದ್ರು ಯು ಶುಡ್ ಪ್ರಾಕ್ಟೀಸ್. How much ever you will practice, you will be thorough and have successful life in your life, isn't it? So, ಇದಕ್ಕೆಲ್ಲ ಬೆನ್ನೆಲುಬಾಗಿ ನಮ್ಮ ವಿದ್ಯಾ ಮ್ಯಾಮ್ ಇದ್ದಾರೆ. ಸೊ ಐ ಆಮ್ ಪ್ರೌಡ್ ಅಂಡ್ ಹ್ಯಾಪಿ ಟು ಶೇರ್ ದಿಸ್. ನನ್ನ ಮಗಳು ಈ ಕ್ಲಾಸ್ ಅಲ್ಲಿ ಅವಳು ಒಂದು ವಿದ್ಯಾರ್ಥಿನಿಯಾಗಿ ಸೇರ್ಕೊಂಡಿದ್ದಾಳೆ ಅನ್ನೋದು, ಇದೇ ರೀತಿ ಎಲ್ಲಾ ಮಕ್ಕಳು ಚೆನ್ನಾಗಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.